ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪ್ರಸಿದ್ಧ ನಟರಾದಂಥ ರಾಜು ತಾಳಿಕೋಟೆ ಸರ್, ಕಲಿಯುಗದ ಕುಡುಕ ಅಂತ ಖ್ಯಾತಿಯನ್ನು ಪಡೆದಂಥ ಪ್ರಸಿದ್ಧ ಹಾಸ್ಯ ನಟ, ರಂಗಾಯಣ ನಿರ್ದೇಶಕರಾಗಿದ್ದಂಥವರು ಅವರು ಕಾಲವಾಗಿದ್ದಾರೆ. ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಉತ್ತರ ಕರ್ನಾಟಕದ ಅಪ್ರತಿಮ ಪ್ರತಿಭೆ ಆದಂಥ ಇವರು ಹಾಸ್ಯ ಕಲಾವಿದರು. ಕೇಳೋದಕ್ಕೆ ಬೇಜಾರಾಗ್ತೈತೆ ಅವ್ರ ಬಗ್ಗೆ. ಈ ಥರ ಆಗಿದೆ ಅಂದ ತಕ್ಷಣ ಏನು ಮಾಡೋಕ್ಕಾಗಲ್ಲ, ವಿಧಿಯಾಟ. ಯಾರು ಕರೀತಾರೆ ಅವಾಗ ಒಬ್ಬರು ಮುಂದೆ ಹೋದರೆ ಒಬ್ಬರು ಹಿಂದೆ ಹೋಗಲೇಬೇಕು. ಬನ್ನಿ ಅವ್ರ ಬಗ್ಗೆ ಏನಿದೆ ಅಂತ ಒಂದು ಸ್ವಲ್ಪ ತಿಳ್ಕೊಂಡು ಬರೋಣ. ಇವತ್ತಿನ ಬ್ಲಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಹಿರಿಯ ರಂಗಭೂಮಿ ಮತ್ತು ಚಲನಚಿತ್ರ ನಟ ರಾಜು ತಾಳಿಕೋಟೆ ಉಡುಪಿಯಲ್ಲಿ ಚಿತ್ರೀಕರಣದ ಸಮಯದಲ್ಲಿ ಹೃದಯಾಘಾತದಿಂದ ನಿಧನರಾದರು. ರಾಜು ಅವರ ಆಶಯದಂತೆ ಚಿಕ್ಕಸಿಂಧಗಿ ಗ್ರಾಮದಲ್ಲಿರುವ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಅವರ ಮಗ ಭರತ್ ದೃಢಪಡಿಸಿದರು. ರಾಜು ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ 35 ವರ್ಷಗಳ ಕಾಲ ಗಮನಾರ್ಹ ವೃತ್ತಿ ಜೀವನವನ್ನು ಹೊಂದಿದ್ದರು. ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಮತ್ತು ಸುಮಾರು 20 ಚಿತ್ರಗಳಲ್ಲಿ ನಟಿಸಿದ್ದರು. ರಂಗಾಯಣದಿಂದ ಮೆರವಣಿಗೆಯ ನಂತರ ಆಗಸ್ಟ್ 14ರಂದು ಅಂತ್ಯಕ್ರಿಯೆ ನಡೆಯಲಿದೆ. ಮರಳಿ ಬಾರದೂರಿಗೆ ನಿನ್ನ ಪಯಣ, ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ. ನಾವು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವ್ ಎಲ್ಲಾ ನಾವು ಸಗಣ್ಯಾನ ಹುಳ. ನಾವು ಅದೇನೋ ಅಂತಾರಲ್ಲ, ನಾಗಪ್ಪ ತನ್ನಷ್ಟಕ್ಕೆ ತಾನು ಸುಮ್ಮನೆ ಹೊಂಟಿದ್ರ ಸಗಣ್ಯಾ ಕುಂತ ಹುಳ ಅಂತಿರ್ತಂತ. ನಿಮ್ಮ ಅವನು ಹೋಗ್ಯ ಸಿಟ್ಟಿಗೆದ್ದು ನಾಗಪ್ಪ ಕಡಿಬೇಕಂತ ಬಾಯಿ ಹಾಕಾದ್ರ ಬಾಯಿ ತುಂಬಾ ಸಗಣಿ ಆಗತ್ತೆ. ಉಪಾಯವಿಲ್ಲ ನಾಗಪ್ಪ ಸುಮ್ಮನೆ ಹಾದ್ರ ಸಗಣ್ಯಾ ಕುಂತ ಹುಳ ತಿಳ್ಕೊಂಡಿತ್ತಂತ. ಈ ಮಗ ನಾಗ್ಯ ನನಗ ಹೆದರಿ ಹೋದ, ಅತಿ ಹೆದರ್ತಾ ಹೋದ್ರಿ. ಒಟ್ಟಾರೆ ರಾಜಕಾರಣಿಗಳ ಕೈಯಾಗ ಸಿಗಿಬಿದ್ದು ಈಗ ನಮ್ಮ ದೇಶದ ಪರಿಸ್ಥಿತಿ ಹಂಗಾಗಿತ್ತಪ್ಪ ಅಂದ್ರ, ತಗಣಿ ತುಂಬಿದ ತೊಟ್ಟಲದೊಳಗ ಮಗುವನ್ನ ಮಲಗಿಸಿ ಮ್ಯಾಲೆ ಜೋಗಳ ಹಾಡ್ದಂಗ ಆಗಕತ್ತೈತಿ. ತಗಣಿ ಕಡ್ದದ್ದು ಮಗು ತಾಯಿಗೆ ಹೇಳ್ಬೇಕಂತೈತಿ, ಮಗುವಿಗೆ ಬಾ ಇಲ್ಲ. ಮಗುವಿನ ಆ ಮೂಕ್ ಭಾಷೆ ತಾಯಿಗೆ ಅರ್ಥವಾಗ್ತಾ ಇಲ್ಲ. ತಾಯಿ ಜೋಗುಳ ಹಾಡಿನೊಳಗ ಮಗುವಿನ ಸಂಗಟ ಮುಚ್ಚಿಕೊಂಡು ಹೊಂಟು ಬಿಟ್ಟೈತಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇದರ ಹೋಗಿ ನಿಂತ್ಕೊಳ್ಳಯ್ಯ. ಏನಿದು ಮೈ ತುಂಬ ಸಾಮಾನು? ಏಯ್, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾ ಇದ್ದಿಲ್ಲಯ್ಯ. ನಾ ಏನ ಹೇಳಿದ್ರೆ ನೀ ಏನೋ ತಿಳ್ಕೊಂತಿಯಲ್ಲೋ ಶಿವ. ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ದಿಲ್ಲ, ಅದಕ್ಕೆ ಕೇಳಿದೆ. ಹೋಗೋ ಇವ್ ನಾಪನ ಇದು ಡಬಲ್ ಮೀನಿಂಗ. ಇದು ಯಾವ್ದು ಇಲ್ದ ಅಡಿಗೆ ಮಾಡಕ್ ಆಗುದಿಲ್ಲ ಅಂತ ಹೇಳ್ದೆ. ಓಹೋ, ನೀ ಅಡ್ಗೆ ಅವನಾ? ಮತ್ ನನ್ನೇನ್ ಟೆರರಿಸ್ಟ್ ಅಂತ ತಿಳ್ಕೊಂಡ್ಯಾನ? ಆಯ್ತಾಯ್ತು, ತಲೆ ತಿನ್ಬಿಡು ಹೋಗು. ಹೋಗ್ತೀನಿ ಬಿಡು. ಅದೇನ ಅಂತಾರಲ್ಲ, ಗನ್ ಮಿಷನ್ ಹಿಡ್ಕೊಂಡ್ಬಂದ್ರೆ ಸರಳ ಬಿಡ್ತೀರಿ, ಅಡಿಗೆ ಮನೆ ಕೆಲಸ ಮಾಡೋರು ಸಾಮಾನ್ ಚೆಕ್ ಮಾಡ್ತೀರಿ. ಬಾಯಾಗ ಸಿಕ್ಕೊಂಡು ನ್ಯಾಲ್ಗಿನ್ನೋದು ಹಳೆ ಆಕಡೆ ಆದಂಗ ಆತಪ್ಪ. ಮಾತಾಡ್ತೀವಿ ಹೋಗೋ. ಬಿಡ, ನಿನ್ ಜೋಡಿ ಮಾತಾಡಕತ್ತೀನಿ. ಒಳಗ್ ಬಾ, ಕಾಫಿ ತಿಂಡಿಗೆ ಅಂತ ಮುಸ್ರಿ ನೀರು ಕುಡಿಸ್ತೀನಿ. ಮುಸ್ರಿ ನೀರು ಬಂದಾನಿಲ್ಲಿ ಹೇಳಾಕ. నమస్కారం రీ. నమస్కారం. ఎవరు మీరు? ఎవరు కావాలి? ಏನಪ್ಪ ವಾಲಗದವರು? ಒಂಥರ ಹಂಗೆ ಅನ್ಕೊಳ್ಳಿ ಸರ್. ಹಿಂದ್ ಬಿಗಿ ಹಿಡಿದು ವಾಲ್ಗ ನಾವು ಮುಂದೆ ಒತ್ತು ಊದು 50 ರೂಪಾಯಿ ಕೊಡ್ತೀನಿ. ಈಗ ಊದ್ ಬಿಡ್ಲ ಸರ್? ಒಳ್ಳೆ ಮೂಡಲ್ ಇದೀನಿ. ಈಗ ಬೇಡ, ನನ್ನ ಹೆಂಡತಿ ನಾವು ಹೊತ್ಕೊಂಡು ಓಡು ಹೊತ್ನಾಗ ಊದು. ಹೆಂಡತಿನ ಸರ್ ಹೊತ್ಕೊಂಡು ಹೋಗ್ತೀರಾ? ಅವ್ರನ್ನಾದ್ರೂ ತೀರ್ಕೊಂಡ್ಬಿಟ್ರ? ಯಾಕ ಹೆಂಗ್ ಕಾಣ್ತತ್ ಮೈಗೆ? ಮಗ್ಗಲ್ದಾಗ ದೇವ್ ನಿಂತಂಗ್ ನಿಂತೀನಿ, ಕಣ್ಣಾಗ ಏನ್ ಬೆಣ್ಣಿ ಇಟ್ಕೊಂಡಿ ಏನ? ಇಲ್ಲಿರೋರೆಲ್ಲ ನಾವು ಬರೀ ಶ್ರೀಕೃಷ್ಣರೇ. ಆ ಶ್ರೀಕೃಷ್ಣನಿಗೆ ಅಂತ ಬಂದ ಅವನು ಮತ್ತೆ ಭಾರತದ ಸಾಲ ಹೊರಕ್ಕೆ ಬರ್ಬೇಕಾಗುತ್ತೆ. ಹೆಚ್ಚೆಲ್ಲ ಹೊರಿಸ್ಬಿಡ್ತೀವಿ, ಹೊರಗಡೆ ಜಾತ್ರೆ ಅಡ್ಡಾಡಿ ಬಲ್ಬಿ ಮಾಡಿ. ಯಾಕಂದ್ರೆ ಹೋಗ್ಲಿ ಅಡ್ಯಾಕ್ತಿಲ್ಲದ ಏನ್ರಿ ಅಲ್ವ? ಹೌದು. ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾಗ್ತಿದೆ? ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊಣೆಗಾರ ಹೊರತು ದೇವ್ರ ಕಾಣಿಭೂತರಲ್ವೇ? ದೇವ್ರಿಗೋಸ್ಕರ, ಮಸೀದಿ ಮಂದಿರಗಳಿಗೋಸ್ಕರ ಸಾವಿರಾರು ಜನರ ಸಾವು, ಕೋಟ್ಯಾಂತರ ರೂಪಾಯಿ ನಷ್ಟ. ಇಷ್ಟಾದ್ರೂ ದಿನನಿತ್ಯ ಮತ್ತೆ ಆ ದೇವರುಗಳಿಗೆ ಕಾಯಿ, ಕರ್ಪೂರ, ಊದ್ಬತ್ತಿ, ಲೋಬನ್ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರೆ ಯಾವ ದೇವರುಗಳು ಬಂದಿಲ್ಲ. ಆಗಿರೋ ಭಾರತದ ಒಬ್ಬರಿ ಸಾಲ ತಗೊಂಡಿದ್ರು. ಬೇರೆ ಕಂಪ್ಲೇಂಟ್ ಇದೆ ಹೇಳು. ಹುಡುಗ ಕಿಸ್ಯಾಕ ಏನೂ ಕೆಲಸ ಇಲ್ಲ. ಅವ್ರ ತಾಯಿ ಹಾಕಿಬಿಟ್ರು ರಾಗಿ ಮಿಷನ್ಯಾಗ ಹಿಟ್ಟು ಕಿಸ್ಕೊಂಡು ಬಿದ್ದಿರಬಾರ್ದು. ಯಾಕಂತ ಹುಡುಗಿ ಕಡೆಯವ್ರು ಕೇಳ್ತಾರಪ್ಪ, ನಿನ್ ತಲೆ ಮೇಲೆ ಸಾಲ ಬಡ್ಡಿ ಗಿಡ್ಡಿ ಎಲ್ಲ ಸೇರಿದ್ರೆ 1 ಲಕ್ಷ. 1 ಲಕ್ಷ ಇದನ್ನ ತೀರ್ಸು ಬಗ್ಗೆ ಹಂಗ ಓಪನ್ಯಾತ್ಮ. ಈ ದೀಪಾವಳಿ ಇಸ್ಪೀಟ್ ಎಲ್ಲ ತೀರ್ಸ್ಬಿಡ್ತೀನಿ. ಬಾ ಕಷ್ಟಪಟ್ಟು ಬೆವ್ರು ಸಾಲ ತೀರ್ಸೋರು ಜಗತ್ನ್ಯಾಗ ನೋಡಿನಪ್ಪ. ಆದ್ರೆ ಇಸ್ಪೇಟ್ ಆಡಿ ಸಾಲ ತೀರ್ಸ್ತೀರ ಮೊದಲ ಗಣ ಮಗನ ನೀನ ನೋಡು.
ನೋಡಿದ್ರಲ್ಲ ಫ್ರೆಂಡ್ಸ್, ಅವರು ಒಂದೊಂದು ಕ್ಲಿಪ್ಪಲ್ಲೂ ಎಂಥ ಸಾಮಾಜಿಕವಾಗಿ ಮತ್ತು ಸಮಾಜದ ಬಗ್ಗೆ ಕಳಕಳಿಯಿಂದ ಎಂತೆಂಥ ಹಾಸ್ಯದಲ್ಲೇ ಕೂಡ ಸಮಾಜದ ಬಗ್ಗೆ ಹೇಳಿದ್ದಾರೆ ಅಂತ. ಇವತ್ತು ಅವರನ್ನು ಕಳ್ಕೊಂಡಿದ್ವಿ, ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ದೇವರೇ ಅವರ ಆತ್ಮಕ್ಕೆ ಶಾಂತಿ ಕೊಡಪ್ಪ, ಹಾಗೆ ಅವರ ಫ್ಯಾಮಿಲಿಗೂ ಕೂಡ ಅಷ್ಟು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಪ್ಪ ಅಂತ ದೇವರಲ್ಲಿ ನಾನು ಬೇಡ್ಕೋತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.